ಶಕ್ತಿಯಸ್ತ್ರ ನಗರದ ಫ್ರೀಡಂ ಪಾರ್ಕ್ನ ಆವರಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಶ್ರೀ ರಾಜೀವ್ ಗಾಂಧಿ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜು ಅರಸ್ರವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆ. ಘನ ಉಪಸ್ಥಿತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಬಿಕೆ ಹರಿಪ್ರಸಾದ್, ಮಾಜಿ ಸಚಿವೆ ಆದ ಶ್ರೀ ಉಮಾಶ್ರೀ, ಸಚಿವರಾದ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಗಣ್ಯರು ಭಾಗವಹಿಸಿದರು. ನಮ್ಮ ಪಕ್ಷ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಯಾವ ತತ್ವ ಯಾವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದನ್ನೇ ಈಡು ಮಾಡ್ತಾ ಇದ್ದೀವಿ ಮಾತನ್ನು ಹೇಳಿ ನಾವು ಕಾಂಗ್ರೆಸ್ ಪಕ್ಷದವರು ಯಾವುದಕ್ಕೂ ನಾವು ವಿಚಲಿತರಾಗಬೇಕಾಗಿಲ್ಲ. ಏನೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಪದ್ಮನಾಭ ಜತಿಲ ಭಾಗಿಯಾಗಿದ್ದರು. ಸರ್, ಯಾವೆಲ್ಲ ಪ್ರಮುಖ ಉದ್ದೇಶಗಳು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ? ಮತ್ತು ತಾವು ಕೂಡ ಒಬ್ಬ ರಾಜ್ಯ ಕಾರ್ಯದರ್ಶಿಯಾಗಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗದಲ್ಲಿ ಇವತ್ತು KPCCಯ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಾವೆಲ್ಲ ಏನು ಈ ಕಾರ್ಯಕ್ರಮ ಬಗ್ಗೆ ತಾವೇನಕ್ಕೆ ಬಯಸ್ತೀರಿ ಸರ್? ಸರ್, ಇವತ್ತು ದಿವಂಗತ ರಾಜೀವ್ ಗಾಂಧಿ ಹಾಗೂ ದಿವಂಗತ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದೆ. ಯಾಕೆಂದರೆ ಒಬ್ಬ ಮಾಸ್ ಲೀಡರ್, ಧೀಮಂತ ನಾಯಕ ಅಂತ ಹೇಳಿದರೆ ಬಹುಶಃ ದೇವರಾಜ ಅರಸು ಅವರು ನಾವು ಕಾಣಬಹುದು. 1953ನೇ ಇಸ್ವಿಯಲ್ಲಿ ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ. ಅರಸು ಮನೆತನದಲ್ಲಿ ಹುಟ್ಟಿದ್ರು, ಬೇಕಾದಷ್ಟು ಭೂಮಿ ಒಡೆಯತನ ಇದ್ದರೂ ರಾಜಕೀಯವಾಗಿ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಹೊರಟಂಥ ಒಬ್ಬ ಧೀಮಂತ ನಾಯಕ, ಒಬ್ಬ ಮಾಸ್ ಲೀಡರ್ ಅಂತ ನಾವು ಸಂದರ್ಭದಲ್ಲಿ ಕರೀತಾ ಇದ್ದೀವಿ. ಆದ್ದರಿಂದ ಈ ಇವತ್ತಿನ ಒಂದು ಜನ್ಮ ದಿನಾಚರಣೆ ಸಹ ಭಾಳ ಒಂದು ಸಂದರ್ಭದಲ್ಲಿ ಇವತ್ತು ನಡೀತಾ ಇದೆ ಅಂತೇಳಿ ಸಂದರ್ಭ ಆಶಿಸ್ತಾ ಇದ್ದೀನಿ. ಸರ್, ನೀವು ಕಂಡಂತೆ ದೇವರಾಜ ಅರಸು ಅವ್ರ ಬಗ್ಗೆ ನೀವೇನು ಹೇಳ್ಬೋದು ಸರ್? 1953ನೇ ಇಸ್ವಿಯಲ್ಲಿ ರಾಜಕೀಯಕ್ಕೆ ಒಬ್ಬ ಧೀಮಂತ ನಾಯಕ, ಮಾಸ್ ಲೀಡರ್, ಸಾಮಾನ್ಯ ವರ್ಗದ ಶೋಷಿತ ವರ್ಗದವರ ಬಡ ಜನರ ಬಗ್ಗೆ ಒಂದು ಭಾಳ ಒಂದು ಕಲ್ಪನೆಯನ್ನು ಇಟ್ಟುಕೊಂಡ 2 ಬಾರಿ MLA ಆಗಿ ಚುನಾಯಿತರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಹುಶಃ ದೀನ ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಒಂದು ಅಭಿವೃದ್ಧಿಯ ಬಗ್ಗೆ ಅಧಿಕಾರ ಅಂತಲೇ ನಾವು ಯಾಕೆಂದರೆ ಭೂ ಸುಧಾರಣೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ 1974 ತಿದ್ದುಪಡಿಯನ್ನು ತಂದು ಉಳುವನೆ ಹೊಲದೊಡೆಯ ಅಂತೇಳಿ ಮಾಡಿ ಎಷ್ಟೋ ಬಡ ರೈತರಿಗೆ ಇವತ್ತು ಭೂಮಿಯ ಒಂದು ಭೂಮಿಯನ್ನು ಮಾಡಿ. ನಿಮಗೆ ಗೊತ್ತಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳುವಂಥದ್ದನ್ನು 1976ನೇ ಇಸ್ವಿಯಲ್ಲಿ ದೇವರಾಜ ಅರಸು ಅವರು 330 ಎಕರೆ ಭೂಮಿಯನ್ನು ಪ್ರದೇಶವನ್ನು ಎಕ್ವೈರ್ ಮಾಡೋದ್ರ ಮುಖಾಂತರ ಆ ಪ್ರದೇಶದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳುವಂಥದ್ದು ಮಾಡಿದರು. ಬಹುಶಃ ರಾಜ್ಯದ ಮೂಲೆ ಮೂಲೆಗೂ ಇವರ ಪ್ರಗತಿ, ಇವರು ಸಮಾಜ ಸೇವೆ, ಬಡ ಜನರಿಗೆ ವಿದ್ಯುತ್ ಸಂಪರ್ಕ, ಬಡ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸಹ ಇವರು ಆ ರೀತಿಯಲ್ಲಿ ದುರ್ಬಲರ ಬಗ್ಗೆ, ಬಡ ಜನರಿಗೆ, ಸಾಮಾನ್ಯ ವರ್ಗದವರಿಗೆ ಹಲವಾರು ಯೋಜನೆಗಳನ್ನು ತಂದ ಒಬ್ಬ ಧೀಮಂತ ನಾಯಕ ಶ್ರೀಮಾನ್ ದೇವರಾಜ ಅರಸು. ಅವರ ಜನ್ಮ ದಿನಾಚರಣೆ ಆಚರಿಸುವ ಬಹಳ ಒಂದು ಅರ್ಥಪೂರ್ಣವಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಜನರು, ರಾಜ್ಯದ ನಾಯಕರು, ಕಾಂಗ್ರೆಸ್ ಪಕ್ಷದ
ಪಕ್ಷದ ಕಾರ್ಯಕರ್ತರು ಬಹುಶಃ ಇವತ್ತು ಈ ಸಭೆಗೆ ಆಗಮಿಸಿದ್ದಾರೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮುಂದೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಏನು ಕೆಲಸಗಳು ಮಾಡಬೇಕು, ಅದಕ್ಕೆ ಯಾವ ರೀತಿ ಕಾರ್ಯ ಕೈಗೊಳ್ಳಬೇಕು ಎಲ್ಲವನ್ನು ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದರೆ ಗೊತ್ತಾಗ್ತದೆ. ಜನರು ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅಂತ ಹೇಳುವಂಥ ಈ ಸಂದರ್ಭ ಕಾಂಗ್ರೆಸ್ ಪಕ್ಷ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.